22ನೇ ದಿನವೂ ಮಧ್ಯಪ್ರಾಚ್ಯ ಧಗಧಗ, ತೈಲ ಬಾವಿಗಳೇ ಟಾರ್ಗೆಟ್, ಇರಾನ್ ಕಮಾಂಡ್ ಸೆಂಟರ್ ಧ್ವಂಸ, ಅಮೆರಿಕ ಸೇನಾ ನೆಲೆಗಳು ಪೀಸ್. ಇರಾನ್ ನಾಶಕ್ಕೆ ಟ್ರಂಪ್ ಪ್ರತಿಜ್ಞೆ, ಕದನ ವಿರಾಮ ಪ್ರಸ್ತಾಪಕ್ಕಿಲ್ಲ ಕಿಮ್ಮತ್ತು. ಇದು ಮಹಾಯುದ್ಧ ಡೇ 22 ಸ್ಟೋರಿ. ಮಧ್ಯಪ್ರಾಚ್ಯದಲ್ಲಿ ನಡೆದಿರುವಂತಹ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಇವತ್ತು 22ನೇ ದಿವಸ ಹಿಂದೂ ಮಹಾಸಾಗರದ ಯುಎಸ್ ಯುಕೆ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಡಿಯಾಗೋ ಗಾರ್ಸಿಯಾ ದ್ವೀಪದತ್ತ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದೆ. ಮಧ್ಯಮ ಶ್ರೇಣಿ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಆದರೆ ದ್ವೀಪ ತಲುಪುವಲ್ಲಿ ಈ ಮಿಸೈಲ್ಗಳು ಫೇಲ್ಯೂರ್ ಅನ್ನ ಕಂಡಿವೆ, ವಿಫಲವಾಗಿದೆ. ಒಂದು ಕ್ಷಿಪಣಿ ಗುರಿ ತಲುಪುವಲ್ಲಿ ವಿಫಲವಾಗಿದೆ, ಮತ್ತೊಂದು ಕ್ಷಿಪಣಿಯನ್ನ ಹೊಡೆದುರುಳಿಸಲಾಗಿದೆ. ಅಮೆರಿಕದ SM-3 ಆಂಟಿ ಮಿಸೈಲ್ ಸಿಸ್ಟಮ್ ಅದನ್ನ ಹೊಡೆದು ಉರುಳಿಸಿದೆ. ಡಿಯಾಗೋ ಗಾರ್ಸಿಯಾ ದ್ವೀಪದತ್ತ ಈ ದಾಳಿಯನ್ನ ಮಾಡಲಾಗಿತ್ತು. ಆದರೆ 2 ಕ್ಷಿಪಣಿಗಳ ಪೈಕಿ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗೋದ್ರಲ್ಲಿ ಫೇಲ್ಯೂರ್ ಕಂಡಿದ್ರೆ ಇನ್ನೊಂದನ್ನ ಹೊಡೆದು ಉರುಳಿಸಲಾಗಿದೆ. ಇನ್ನು ಇರಾನ್ ಹಾಗೆಯೇ ಇಸ್ರೇಲ್ ನಡುವೆ 22ನೇ ದಿನದ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಜಗತ್ತಿನ ಅತಿ ದೊಡ್ಡ ಅನಿಲ ಘಟಕದ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಖತಾರ್ನ ಲಫ್ತಾನ್ ಅನಿಲ ಘಟಕದ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ವಿಶ್ವಕ್ಕೆ 17% ನೈಸರ್ಗಿಕ ಅನಿಲ ಖತಾರ್ನಿಂದಲೇ ಪೂರೈಕೆ ಆಗ್ತಾ ಇತ್ತು. ಇನ್ನು ಭಾರತಕ್ಕೂ ಗ್ಯಾಸ್ ಟ್ರಬಲ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಮುಂಬರುವಂತ ದಿನಗಳಲ್ಲಿ ಅಂತ ಹೇಳಿ ಈಗ ಆತಂಕ ಶುರುವಾಗಿದೆ. ಯಾಕಂದ್ರೆ ಲಫ್ತಾನಿಂದ ಭಾರತಕ್ಕೆ 47% ಅನಿಲ ಪೂರೈಕೆ ಆಗ್ತಾ ಇತ್ತು. ಭಾರತದ ತೈಲ ಮತ್ತು ಅನಿಲ ಆಮದಿಗೆ ಭಾರೀ ಹೊಡೆತ ಭವಿಷ್ಯದಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಲೆಕ್ಕಾಚಾರ ಇದೆ. ಲಫ್ತಾನ್ ಅನಿಲ ಘಟಕ ದುರಸ್ತಿಗೆ 5 ವರ್ಷ ಬೇಕಂತಿನ್ನು. ನೈಸರ್ಗಿಕ ಅನಿಲ ಪೂರೈಕೆ ಸ್ಥಗಿತವಾಗಿ ಮತ್ತಷ್ಟು ಸಂಕಷ್ಟ ಉಂಟಾಗುತ್ತೆ. ಭಾರತದಲ್ಲಿ ಅನಿಲ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆಗಳಿದೆ ಈ ಬೆಳವಣಿಗೆಗಳಿಂದ. ಲಫ್ತಾನ್ ಅನಿಲ ಘಟಕ ಅದನ್ನು ರಿಪೇರ್ ಆಗಕ್ಕೆ 5 ವರ್ಷ ಬೇಕಂತೆ. ಅಂದ್ರೆ ನೈಸರ್ಗಿಕವಾಗಿ ಮತ್ತೆ ಅನಿಲ ಅದರಲ್ಲಿ ಬರೋದಕ್ಕೆ ಈ ಬಿಕ್ಕಟ್ಟು ಜಾಗತಿಕವಾಗಿ ನಿರ್ಮಾಣ ಆಗುತ್ತೆ. ಭಾರತಕ್ಕೆ 47% ಅನಿಲ ಪೂರೈಕೆ ಆ ಭಾಗದಿಂದನೇ ಆಗ್ತಾ ಇತ್ತು. ಹಾಗಾಗಿ ಮುಂಬರುವಂತ ದಿನಗಳಲ್ಲಿ ಭಾರತಕ್ಕೆ ಗ್ಯಾಸ್ ಟ್ರಬಲ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಆತಂಕ ಇದೆ. ಭಾರತದ ತೈಲ ಅನಿಲ ಆಮದಿಗೆ ಹೊಡೆತವನ್ನ ಈ ಯುದ್ಧ ಕೊಡ್ತಾ ಇದೆ. ಅನಿಲ ಬಿಕ್ಕಟ್ಟು ಮತ್ತಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಜಲಸಂಧಿ ದಾಟೋದಕ್ಕೆ ಭಾರತದ 2 ಟ್ಯಾಂಕರ್ಗಳು ಸಜ್ಜಾಗಿವೆ. ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಹೆಸರಿನ ಟ್ಯಾಂಕರ್ಸ್ ಅದು. UAEಯ ಶಾರ್ಜಾ ಬಳಿಯಲ್ಲಿ ಲಂಗರು ಹಾಕಿವೆ ಹಡಗುಗಳು. LPG ಹೊತ್ತು ನಿಂತಿವೆ 2 ಟ್ಯಾಂಕರ್ಗಳು. ಈಗ ಅಲ್ಲಿಂದ ಅದು ಪಾರಾಗ್ ಬರೋದಕ್ಕೆ ತಯಾರಿಗಳು ನಡೀತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಅಮೆರಿಕ ಶತಾಯಗತಾಯ ಅಲ್ಲಿ ಕಂಟ್ರೋಲ್ ಸಾಧಿಸೋದಕ್ಕೆ ತಯಾರಿಗಳು ಮಾಡ್ಕೊಂಡಿದ್ರೆ, ಇರಾನ್ ತನ್ನ ಕಪಿಮುಷ್ಟಿಯಿಂದ ಅದು ಕೈತಪ್ಪು ಹೋಗಬಾರದು ಅಂತ ಹೇಳಿ ತನ್ನ ಪ್ರಯತ್ನಗಳನ್ನ ಮುಂದುವರೆಸಿದೆ. ಮುಂಬರುವಂತ ದಿನಗಳಲ್ಲಿ ಅಲ್ಲಿ ಹಾದು ಹೋಗುವಂತ ಹಡಗುಗಳಿಗೂ ಸುಂಕವನ್ನ ವಿಧಿಸುವಂತ ನಿಟ್ಟಿನಲ್ಲಿ ಇರಾನ್ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಿ ಮಾತುಕತೆಗಳು ಕೂಡ ನಡೀತಾ ಇತ್ತು. ಈ ಮಧ್ಯದಲ್ಲಿ ಹರ್ಮುಜ್ ದಾಟೋದಕ್ಕೆ ಭಾರತದ ಹಡಗುಗಳು ಸಜ್ಜಾಗಿ ನಿಂತಿವೆ. ಪೈನ್ ಗ್ಯಾಸ್ ಜಗ್ ವಸಂತ್ ಹೆಸರಿನ ಟ್ಯಾಂಕರ್ಸ್. 2 ಟ್ಯಾಂಕರ್ಗಳು LPG ಹೊತ್ತು ನಿಂತಿವೆ. ಈಗ ಸದ್ಯಕ್ಕೆ UAEಯ ಶಾರ್ಜಾ ಬಳಿಯಲ್ಲಿ ಇವು ಲಂಗರು ಹಾಕಿವೆ ಅನ್ನುವಂತ ಮಾಹಿತಿ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಇನ್ನೊಂದು ಕಡೆ ಭಾರತದ 2 ಹಡಗುಗಳು ಅಲ್ಲಿಂದ ಬರೋದಕ್ಕೆ ಸಜ್ಜಾಗಿವೆ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಎಸ್ಕಾಟ್ ಮುಖೇನ ಹಡಗುಗಳನ್ನ ಭಾರತಕ್ಕೆ ರೀಚ್ ಮಾಡಲಾಗಿತ್ತು. ಶಾರ್ಜಾ ಬಳಿಯಲ್ಲಿ ಸದ್ಯಕ್ಕೆ ಆ 2 ಹಡಗುಗಳು ಲಂಗರು ಹಾಕಿವೆ. LPG ಹೊತ್ತು ನಿಂತಿವೆ 2 ಟ್ಯಾಂಕರ್ಗಳು. ಅರಬ್ ರಾಷ್ಟ್ರಗಳು ಇವಾಗ ಹೊತ್ತಿ ಉರಿತಾ ಇವೆ. ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ಅದು ನಮ್ಮ ಉದ್ದೇಶ ಅಲ್ಲ ಅಂತ ಅಮೆರಿಕ, ಇರಾನ್ ಮತ್ತೆ ಇಸ್ರೇಲ್ಗೆ ಹೇಳಿದ್ರು ಕೂಡ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ? ಭಾರತಕ್ಕೆ ಮುಂಬರುವಂತ ದಿನಗಳಲ್ಲಿ ಈ ಅನಿಲ ಅಭಾವ ಯಾವ ತರ ಉಂಟಾಗಬಹುದು, ಮತ್ತಷ್ಟು ಹೆಚ್ಚು ಯಾವ ತರ ಆಗಬಹುದು, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್,
22ನೇ ದಿವಸ ಯುದ್ಧ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ, ಬದಲಾಗಿ ಅದರ ತೀವ್ರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತಿನ ಸಿಚುವೇಶನ್ ಏನ್ ಹೇಳುತ್ತೆ, ಮತ್ತೆ ಮುಂಬರುವಂತ ದಿನಗಳಲ್ಲಿ ಈ ಅನಿಲದ ಅಭಾವ ಭಾರತಕ್ಕೆ ಯಾವ ರೀತಿ ಕಾಡಬಹುದು? ಶರ್ಮಿತಾ, ತೈಲದ ಅಭಾವ ಶುರುವಾಗ ಎಲ್ಲ ಲಕ್ಷಣಗಳಿದೆ, ಆಲ್ರೆಡಿ ಶುರುವಾಗಿದೆ. ಯಾಕೆಂದರೆ ನೋಡ್ತಾ ಇದ್ದೀವಿ ನಾವು, ಪ್ರೀಮಿಯಂ ಪೆಟ್ರೋಲ್ ದರ ₹2.35 ಜಾಸ್ತಿ ಆಗಿದೆ ಭಾರತದಲ್ಲಿ. ಅಂದರೆ ತೈಲದ ಅಭಾವ ಹೇಗೆ ಹೆಚ್ಚಾಗಿದೆ ಅನ್ನೋದು ರೇಟ್ ಮೂಲಕ ಗೊತ್ತಾಗಿದೆ. ಇನ್ನೊಂದು ಗ್ಯಾಸ್ ಅಭಾವ ಇದ್ದೇ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇವತ್ತು ಕೂಡ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿರ್ತಕ್ಕಂಥದ್ದು. ಸೊ ಈಗೊಂದು ಸಿಹಿ ಸುದ್ದಿ ಏನಂದ್ರೆ, 2 ಶಿಪ್ಪಲ್ಲಿ ತೈಲ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಗ್ಯಾಸ್ ಬರ್ತಾ ಇದೆ, LPG ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಬಂದರೆ ಒಂದು ದಿನದಲ್ಲಿ ಖಾಲಿ ಆಗತ್ತದ್ದು ಇಂಡಿಯಾಕ್ಕೆ, ಅಂದರೆ ಅಷ್ಟು ಮಾತ್ರ LPG ಬರ್ತಕ್ಕಂಥದ್ದು. ಇನ್ನೊಂದು ದೊಡ್ಡ ಸುದ್ದಿ ಏನಂದರೆ, ಈಗ ಹಿಂದೂ ಮಹಾಸಾಗರದಲ್ಲಿ ಸಣ್ಣ ಸಣ್ಣ ದ್ವೀಪಗಳಿದೆ, ಅಲ್ಲಿ ಒಂದು ದ್ವೀಪದ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಅಂದರೆ ಸುಮಾರು 4000 ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿರ್ತಕ್ಕಂಥ, ಅಂದರೆ ಇರಾನಿಂದ ಇಲ್ಲೇನೋ ಬಂದು ಬಿದ್ದಿದೆ ಈ ದ್ವೀಪಕ್ಕೆ, ಅದು 4000 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದು ಬ್ರಿಟನ್ ಮತ್ತು ಅಮೆರಿಕದ ಏನು ಬೇಸ್ ಇತ್ತು, ಏರ್ ಬೇಸ್ ಇತ್ತು, ಅಲ್ಲಿ ಅಟ್ಯಾಕ್ ಆಗಿರ್ತಕ್ಕಂಥದ್ದು. ಅದನ್ನು ವಿಫಲಗೊಳಿಸಿದ್ವಿ ಅಂತಕ್ಕಂಥದ್ದು ಅಮೆರಿಕ ಹೇಳ್ತಾ ಇದೆ. ಹಿಂದೆ ಕೂಡ ಇದೇ ಹಿಂದೂ ಮಹಾಸಾಗರದ ಅಂಚಿನಲ್ಲಿ ದಾಳಿಯಾಗಿತ್ತು. ವಿದೇಶಿ ಮಾಧ್ಯಮಗಳು ಮತ್ತು ಭಾರತ ಮಾಧ್ಯಮಗಳು ವರದಿ ಮಾಡಿದ್ವಿ, ನಾವು ಕೂಡ ವರದಿ ಮಾಡಿದ್ವಿ. ಹಿಂದೂ ಮಹಾಸಾಗರದ ಅಂಚಿನಲ್ಲಿ ಯುದ್ಧ ಬಂದು ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಖಂಡಾಂತರ ಕ್ಷಿಪಣಿಗಳು ಬೀಳ್ತಾ ಇದೆ, ಇದನ್ನು ತಡೆಯೋದಕ್ಕಾಗ್ತಿಲ್ಲ, ಭಾರತ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಿಲ್ಲ ಅಂತ. ಏನಂದರೆ, ಹಿಂದೆ ವೈಜಾಗಿಂದ ಒಂದು ಐರಿಸ್ ದೇನ ಹಡಗು ಹೋಗ್ತಾ ಇತ್ತು, ಆ ಬೋಟನ್ನು ಉಡೀಸ್ ಮಾಡಿರ್ತೀರಾನ, ಅದರಲ್ಲಿ 90 ಜನ ಮೃತಪಟ್ಟಿದ್ರು. ಅವಾಗ ಹೇಳ್ತೀವಿ ಇಂಡಿಯಾ ಇಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ, ಇದು ಶ್ರೀಲಂಕಾದಿಂದ ಆಚೆ. ಇದು ಅಂದರೆ ಭಾರತದಿಂದ 1700 ಕಿಲೋಮೀಟರ್ ದೂರ, ಮತ್ತು ಶ್ರೀಲಂಕಾಕ್ಕೆ 1300 ಕಿಲೋಮೀಟರ್, ಮತ್ತು ಮಾಲ್ಡೀವ್ಸ್ ದ್ವೀಪ ಏನಿದೆ ಅಲ್ಲಿಂದ 300ರಿಂದ 350 ಕಿಲೋಮೀಟರ್ ದೂರ. ಇಷ್ಟು ದೂರದಲ್ಲಿ ಇದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಬಂದು. ಅಂದರೆ ಇಲ್ಲಿ ಟಾರ್ಗೆಟ್ ನೋಡೋದಾದ್ರೆ ನಾವು 4000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಟ್ಟು ಹೊಡೆದಿರ್ತಕ್ಕಂಥದ್ದು ಇರಾನು. ಸೊ ಇದು ಒಂದು ರೀತಿ ಆತಂಕಕ್ಕೆ ಹಿಂದೂ ಕೂಡ ಹೊಡೆದಿತ್ತು, ಅಂದರೆ ಸತ್ತೋಗಿದ್ರು. ಅದೇ ದೊಡ್ಡ ಸಾವಿನ ನಂಬರ್ ಅಂತ ನೋಡಿದ್ರೆ ನಾವು ಫಸ್ಟ್ ಐರಿಸ್ ದೇನ ಏನು ಹಡಗನ್ನ ಉಡಾಯಿಸಿದ್ರು, ಅದರಲ್ಲಿ 90 ಜನ ಮೃತಪಟ್ಟಿದ್ರಲ್ಲ, ಅದೇ ದೊಡ್ಡ ಸುದ್ದಿ. ಹಾಗಾಗಿ ಎಲ್ಲ ಒಂದು ರೀತಿ ಗಲ್ಫ್ ರಾಷ್ಟ್ರಗಳನ್ನು ಕ್ರಾಸ್ ಮಾಡಿ ಈ ಕಡೆ ಹಿಂದೂ ಮಹಾಸಾಗರದ ಕಡೆ ಟಾರ್ಗೆಟ್ ಮಾಡ್ತಿದೆ ಇರಾನ್ ಅಂತಕ್ಕಂಥದ್ದು ಒಂದು ರೀತಿ ಆತಂಕ. ಆದರೆ ಅಮೆರಿಕ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸುವಂಥ ಮಾತಿಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ, ಆಲ್ರೆಡಿ ಯುದ್ಧ ಮುಗಿಸಿದ್ವಿ ಅನ್ನೋಂಥ ಮಾತುಗಳಿದೆ. ಮತ್ತು ಎರಡು ರೀತಿ, ಒಂದು ಅಮೆರಿಕ ಏನು ಮಾಡ್ತಿದೆ ಅಂದರೆ, ಆರ್ಥಿಕ ಶಕ್ತಿಯನ್ನು ಪ್ರಮುಖ ತೈಲ ಸಂಗ್ರಹಣಾ ಘಟಕಗಳು ಮತ್ತು ಸಂಸ್ಕರಣಾ ಘಟಕಗಳು ಅದನ್ನು ಸರ್ವನಾಶ ಮಾಡಬರ್ತದೆ. ಒಂದು ರೀತಿ ಇರಾನ್ನ ಆರ್ಥಿಕ ಬೆನ್ನೆಲುಬು ಅಂದರೆ ತೈಲ ಘಟಕಗಳೇನಿದೆ, ಆಯಿಲ್ ಟ್ಯಾಂಕರ್ಗಳನ್ನ, ಆ ಥರದ ಬಂಕರ್ಗಳನ್ನ, ಆ ಥರನ ಉಡಿಸ್ ಮಾಡ್ತಾ ಇದೆ. ಒಂದು ರೀತಿ ಒಂದು ಕಡೆ ಆರ್ಥಿಕ ಬೆನ್ನೆಲುಬನ್ನು ಮುರಿಯೋಂಥದ್ದು, ಇನ್ನೊಂದು ಕಡೆ ಟಾಪ್ ಲೀಡರ್ಗಳನ್ನ, ಖಮೇನಿ ಆಯಿತು, ಆಮೇಲೆ ಟಾಪ್ ಮೋಸ್ಟ್ IJRCಲಿ ಟಾಪ್ ಲೀಡರ್ಗಳಿದ್ದು ಇಬ್ಬರು ಮತ್ತು ಮೊನ್ನೆ ಒಬ್ಬರು 3 ಜನ ಹೊಡೆದಾಕಿದ್ದಾರೆ. ಒಂದು ಕಡೆ ದುಡ್ಡಿನ ಹರಿವನ್ನು ಕಟ್ ಮಾಡ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಟಾಪ್ ಲೀಡರ್ಗಳನ್ನೆಲ್ಲ ಹೊಡೆದಾಕಂಥದ್ದು. ಅಂದರೆ ಒಂದು ಕಡೆ ಹಣಕಾಸಿನ ಅಭಾವ ಉಂಟಾಗುತ್ತೆ, ಮತ್ತು ಹಣಕಾಸಿನ ಅಭಾವವನ್ನು ಸರಿದೂಗಿಸಲಿಕ್ಕೆ ಒಬ್ಬರು ನಾಯಕರು ಇಲ್ದಂಗೆ ಆಗುತ್ತೆ, ಒಂದು ಕಡೆ ರಾಜಕೀಯ ನಾಯಕರು ಇಲ್ದಂಗೆ ಆಗುತ್ತೆ, ಮತ್ತು ಮಿಲಿಟರಿಯವರು ಕೂಡ ಇಲ್ದಂಗೆ ಆಗುತ್ತೆ. ಅಂದರೆ ಇರಾನನ್ನು ಸಂಪೂರ್ಣವಾಗಿ ಯಾವ ರೀತಿ ಟ್ಯಾಕಲ್ ಮಾಡ್ಬೋದು ಅಂತಕ್ಕಂಥದ್ದು ಅಮೆರಿಕ ಲೆಕ್ಕಾಚಾರ. ಹೀಗಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದೆ. ಮತ್ತು ಇನ್ನೊಂದು ಸುದ್ದಿ ಬಂದಿದೆ, ಏನಂದರೆ ಬೃಹತ್ ಹಡಗವನ್ನು ಕಳಿಸ್ತಾ ಇದ್ದಾರೆ. ಹಡಗಿನಲ್ಲಿ ಸುಮಾರು 2200ರಿಂದ 300 ಜನ ಸೈನಿಕರನ್ನ ಕಳಿಸ್ತಾ ಇದ್ದಾರೆ. ಹರ್ಮುಜ್ ಜಲಸಂಧಿ ಏನಿದೆ ಅಲ್ಲಿ ಸ್ಟ್ರಕ್ ಆಗಿರ್ತಕ್ಕಂಥ ಹಡಗುಗಳನ್ನ ಬೇರೆ ಬೇರೆ ದೇಶಗಳಿಗೆ ಏನು ಸ್ಟ್ರಕ್ ಆಗಿದೆ ಅವುಗಳನ್ನ ಕಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ. ಈ ನಿಟ್ಟಿನಲ್ಲಿ ಮೋಸ್ಟ್ಲಿ ಇವತ್ತು ನಾಳೆನೋ 1200-300 ಜನ ಸೈನಿಕರನ್ನ ಕಳಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಮೆರಿಕ. ಹೀಗಾಗಿ ಸಾಧ್ಯವಾದಷ್ಟು ಮುಂದೆ ಒಂದು ಪ್ಲಾನ್ ಮಾಡಿದೆ ಅಂತ ಅಮೆರಿಕ. ಏನಂದರೆ ಲ್ಯಾಂಡ್ ಆರ್ಮಿ, ಭೂಸೇನೆಯೇನಾದರೂ ನುಗ್ಗಿಸ್ತಾ ಇದೆಯಾ ಅಂದರೆ, ಒಂದು ಕಡೆಯಿಂದ ಕ್ಲೀನಪ್ ಮಾಡೋದಕ್ಕೆ ಮತ್ತು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸೈನಿಕರನ್ನ ಕಳಿಸ್ತಾ ಇದೆ ಅಮೆರಿಕ ಅಂತಕ್ಕಂಥ ಸುದ್ದಿ ಕೂಡ ಇದೆ. ಅಂದರೆ ಬರೀ ನೀವು ಸ್ಟ್ರೈಕಲ್ಲೇ ನೀವು ಎಲ್ಲದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಮ್ಮ ಸೈನಿಕರು ನುಗ್ಗಬೇಕಲ್ಲಿಗೆ, ನುಗ್ಗಿದ್ರೆ ಒಂದು ರೀತಿ ಇರಾನ್ನ ಕಂಟ್ರೋಲಿಗೆ ತಗೋಬೋದು, ನಾವು ಹೇಳಿದ ಮಾತನ್ನು ಕೇಳ್ಬೋದು ಅಂತಕ್ಕಂಥದ್ದು ಅಮೆರಿಕ ಲೆಕ್ಕಾಚಾರ. ಈ ಎಲ್ಲ ಆ್ಯಂಗಲ್ಗಳಲ್ಲಿ ಅದು ನೆತನ್ಯಾಹು ಜೊತೆ ಟ್ರಂಪ್ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ. ಫೈನ್. ಅಂದ್ರೆ ಈಗ ಟ್ರಂಪ್ ಒಂದು ಶಪಥ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ಅವ್ರು ಹೇಳ್ತಾ ಇದ್ರು ಇರಾನ್ನ ಸಂಪೂರ್ಣ ನಾಶ ಮಾಡುವತ್ತ ನಮ್ಮ ಗುರಿ ಅಂತೇಳಿ. ಇನ್ನೊಂದು ಕಡೆ ನ್ಯಾಟೋ ರಾಷ್ಟ್ರಗಳು ಸಪೋರ್ಟಿವ್ ಆಗಿಲ್ಲ ಅಂತೇಳಿ. ಸೊ ಇದನ್ನ ಅಮೆರಿಕ ಹೆಂಗ್ ಕನ್ಸಿಡರ್ ಮಾಡಿದೆ, ಮತ್ತೆ ಈ ಯುದ್ಧದಲ್ಲಿ ಕದನ ವಿರಾಮದ ಲಕ್ಷಣಗಳು ಇಲ್ಲ ಅಂತ ಟ್ರಂಪ್ ನಿನ್ನೆ ತಮ್ಮ ಭಾಷಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಯುದ್ಧ ಇನ್ನೆಷ್ಟು ದಿನ ನಡೆಯುತ್ತೆ, ಎಷ್ಟು ತೀವ್ರತೆ ಪಡ್ಕೊಳ್ಳುತ್ತೆ ಅನ್ನೋ ಆತಂಕ ರಮೇಶ್. ಇಲ್ಲ, ನ್ಯಾಟೋ ರಾಷ್ಟ್ರಗಳು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ನಿನ್ನೆ ಟ್ರಂಪ್ ಹೇಳಿದ್ರು, ಅದು ಓಕೆ. ಅಂದರೆ ಈ ನ್ಯಾಟೋ ರಾಷ್ಟ್ರಗಳು ಕೂಡ ಮುಂದಾಗ್ತಿಲ್ಲ. ಒಂದು ರೀತಿ ಅಮೆರಿಕದ ಧೋರಣೆಗೆ ನ್ಯಾಟೋ ರಾಷ್ಟ್ರಗಳಲ್ಲಿ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ವಿರೋಧ ಇದೆ. ಈಗ ಏಕಾಏಕಿ ಬಂದ್ಬಿಟ್ಟು ಒಂದು ರಾಷ್ಟ್ರ, ಈ ಮೊದಲಿಂದನೂ ಗಲ್ಫ್ ರಾಷ್ಟ್ರಗಳಿರ್ತಕ್ಕಂಥದ್ದು ಅಲ್ಲಿನ ದೊರೆಗಳು, ಸೊ ಅವು ದೊರೆಗಳು ಏನು ಮಾಡ್ತಾರೆ, ಆಡಳಿತ ನಡೆಸ್ಕೊಂಡು ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಅಲ್ಲಿನ ಪ್ರಜೆಗಳೇ ವಿರೋಧ ಮಾಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅಮೆರಿಕ ಯಾಕೆ ಏಕಾಏಕಿ ಈಗ ಗಲ್ಫ್ ರಾಷ್ಟ್ರಗಳನ್ನ ಇರಾನ್ ಇರ್ಬೋದು, ಈಗ ಯಾಕೆ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಅಲ್ಲಿನ ಜನರು ಒಪ್ಕೊಂಡಿದ್ದಾರೆ ಅಂದಾದ್ಮೇಲೆ ಅಮೆರಿಕ ಯಾಕೆ ಈ ರೀತಿ ಮಾಡ್ತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಆದರೆ
ಈ ಯಾವುದೇ ರಾಷ್ಟ್ರಗಳು ಕೂಡ ಡೈರೆಕ್ಟಾಗಿ ಅದನ್ನು ಪ್ರಶ್ನೆ ಮಾಡುವಂಥ ಪ್ರಯತ್ನ ಮಾಡ್ತಿಲ್ಲ. ಯಾಕೆಂದರೆ ಯುದ್ಧಕ್ಕೆ ಕೈ ಜೋಡಿಸಿರೋದು ಇಸ್ರೇಲ್ ಜೊತೆ ಅಮೆರಿಕ. ಹೀಗಾಗಿ ಅಮೆರಿಕದ ಮಿಲಿಟರಿ ಶಕ್ತಿ ಏನು ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಬೇರೆ ಬೇರೆ ರೀತಿ ರಾಜತಾಂತ್ರಿಕ ನಡೆಗಳೇನು ಅಂತಕ್ಕಂಥದ್ದು ಗಲ್ಫ್ ರಾಷ್ಟ್ರಗಳಿಗೆ ಮತ್ತು ಇತರ ದೇಶಗಳಿಗೂ ಗೊತ್ತು. ಏನಾದರೂ ಅಮೇರಿಕಾನ ಎದುರಿಸಬೇಕು ಅಂದರೆ ಒಂದು ಸ್ಟೆಪ್ಪು ಒಂದು ಚೈನಾ ಮುಂದೆ ಬರಬೇಕಿಲ್ಲ ರಷ್ಯಾ ಮುಂದೆ ಬರಬೇಕು. ಹಾಗಾಗಿ ಯಾವುದೇ ಆ ಥರದ್ದು ಸುದ್ದಿಗಳು ಲಕ್ಷಣಗಳು ಕಾಣಿಸ್ತಾ ಇಲ್ಲ. 22 ದಿನ ಆದರೂ ಕೂಡ ಒಂದು ವಾರ ಅಥವಾ 15 ದಿನ ನೋಡ್ಬೋದು, ರಷ್ಯಾ ಎಂಟ್ರಿ ಆಗ್ಬೋದು ಅಥವಾ ಚೀನಾ ಎಂಟ್ರಿ ಆಗ್ಬೋದು ಅಂತಿದ್ರು. ಸೊ ಅದೇ ಯಾವುದೇ ರೀತಿ ಲಕ್ಷಣ ಕಾಣಿಸ್ತಾ ಇಲ್ಲ. ಪರೋಕ್ಷವಾಗಿ ಒಂದು ರೀತಿ ಎಲ್ಲೋ ಇದೆ, ಆದರೆ ಅದು ಯಾವ ಮಟ್ಟಕ್ಕೆ ಹೋದ್ ಗೊತ್ತಿಲ್ಲ. ಏನಾದರೂ ಮಿಲಿಟ್ರಿ ಅವ್ರನ್ನ ಈಗ ಏರ್ ಸ್ಟ್ರೈಕ್ ಬಿಟ್ಬಿಟ್ಟು ಡೈರೆಕ್ಟಾಗಿ ಏನಾದ್ರು ನುಗ್ಸಿದ್ರೆ ರಷ್ಯಾ ಅಥವಾ ಚೀನಾ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಮತ್ತು ಏನು ಆಲ್ರೆಡಿ ವಿಶ್ವಸಂಸ್ಥೆಗೆ ಒಂದಿಷ್ಟು ಚೈನಾ ಒಂದಿಷ್ಟು ಪತ್ರ ಬರ್ದಿತ್ತು, ಈ ರೀತಿಯಲ್ಲ ಅಮೆರಿಕ ಬಂದು ಈ ರೀತಿ ಮಾಡೋದು ಸರಿಯಲ್ಲ, ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥದ್ದು. ಆದರೆ ವಿಶ್ವಸಂಸ್ಥೆ ಕೂಡ ಇದರಲ್ಲಿ ಒಂದು ಸ್ಟೆಪ್ನ ಇಡೋದಕ್ಕೆಲ್ಲೋ ಹಿಂದೆ ಮುಂದೆ ನೋಡ್ತದೆ. ಮತ್ತು ನ್ಯಾಟೋ ರಾಷ್ಟ್ರಗಳು ಕೂಡ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ. ಹಾಗಾಗಿ ಟ್ರಂಪ್ ಬೇಜಾರಾಗಿ ನ್ಯಾಟೋ ರಾಷ್ಟ್ರಗಳು ಅಂತಕ್ಕಂಥದ್ದೆಲ್ಲ ಒಂದು ರೀತಿ ಏನೋ ಪೇಪರ್ ಟೈಗರ್ ಇದ್ದಂಗೆ ಅವೆಲ್ಲ ಏನು ನಾನಿಲ್ಲದೆ ಹೋದರೆ ಒಂದು ರೀತಿ ನ್ಯಾಟೋಕ್ಕೆ ಬೆಲೆನೇ ಇಲ್ಲ ಅನ್ನೋ ರೀತಿ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ರೀತಿ ಆಕ್ರೋಶ ಇದೆ. ಆದರೆ ಯುದ್ಧ ಈಗ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಬರ್ತಾ ನೋಡಿದ್ರೆ ಈ ಟಾಪ್ ಲೀಡರ್ಗಳನ್ನೆಲ್ಲ ಏನಾದರೂ ಫುಲ್ ಫಿನಿಶ್ ಏನಾದರೂ ಮಾಡಿದರೆ ಮೋಸ್ಟ್ಲಿ ಬೇಗ ಮುಗಿಯುವಂತಹ ಲಕ್ಷಣಗಳಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ.